ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಈ ದಿನ ನಮಗೆ ಆಶೀರ್ವಾದದಾಯಕನಾಗಿ ನಮ್ಮೊಂದಿಗಿದ್ದಾರೆ ಎಂಬುವಂಥ ನಂಬಿಕೆ ನಮ್ಮಲ್ಲಿರಬೇಕು. ಪ್ರತಿದಿನವೂ ದೇವರು ನಮ್ಮೊಂದಿಗಿದ್ದಾರೆ. ನಾವು ದೇವರನ್ನು ಹಿಂಬಾಲಿಸಿಕೊಂಡು ನಡೆಯುವಾಗ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಬಲ ಬರುತ್ತದೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 11ನೇ ವಚನವಾಗಿದೆ. ಆ ವಚನವು ಈ ರೀತಿಯಾಗಿ ನಮಗೆ ಹೇಳುತ್ತದೆ: ಆಶ್ರಯಿಸಿರಿ ಸರ್ವೇಶ್ವರನನ್ನು, ಆತನ ಶಕ್ತಿಯನ್ನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನ್ನು ಎಂಬುದಾಗಿ. ಈ ವಾಕ್ಯ ನಮಗೆ ನಮ್ಮ ಜೀವನದಲ್ಲಿ ನಿಜವಾದ ಬಲ ದೇವರಲ್ಲಿಯೇ ಇದೆ ಎಂಬುದನ್ನು ನೆನಪಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ಮನುಷ್ಯರ ಸಹಾಯ ಸಂಪತ್ತುಗಳು ಅಥವಾ ನಮ್ಮ ಸ್ವಂತ ಸಾಮರ್ಥ್ಯಗಳು ಸೀಮಿತವಾಗಿ ಅಲ್ಲ, ಆದರೆ ಸರ್ವೇಶ್ವರನ ಶಕ್ತಿ ಎಂದಿಗೂ ಕ್ಷೀಣಿಸುವುದಿಲ್ಲ ಎಂಬುದಾಗಿ ಈ ವಚನ ನಮಗೆ ಎಚ್ಚರಿಸುತ್ತದೆ. ಈ ವಚನ ನಾವು ಸ್ಪಷ್ಟವಾಗಿ ಓದಿ ಆಧ್ಯಾತ್ಮಿಕವಾಗಿ ತಿಳಿದುಕೊಂಡಾಗ, ವಚನವನ್ನು ನಾವು ಸ್ವೀಕರಿಸಿಕೊಂಡಾಗ, ದೇವರು ಪವಿತ್ರಾತ್ಮರ ಮುಖಾಂತರ ಆ ವಚನದ ಬಲವನ್ನು ನಮ್ಮ ಜೀವಿತದಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಅವರನ್ನು ಪ್ರತಿದಿನವೂ ಹುಡುಕುವ ಧೈರ್ಯವನ್ನು, ನಮಗೆ ಸಮಾಧಾನವನ್ನು ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನಾವು ದೇವರಲ್ಲಿ ಪಡೆಯುತ್ತೇವೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಈ ವಾಕ್ಯವನ್ನು ಓದಿಕೊಂಡು ಪ್ರತಿದಿನವೂ ನಾವು ಪರಲೋಕದ ತಂದೆಯೇ, ನಿಮ್ಮನ್ನೇ ಆಶ್ರಯವಾಗಿ ಮಾಡಿಕೊಳ್ಳುವ ಕೃಪೆಯನ್ನು ನಮಗೆ ಕೊಡಿರಿ. ಪ್ರತಿದಿನ ನಿಮ್ಮ ಸನ್ನಿಧಿಯನ್ನು ಹುಡುಕುವ ಹೃದಯವನ್ನು ನಮಗೆ ದಯಪಾಲಿಸು. ನಿಮ್ಮ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿ ನಿಮ್ಮ ಮಾರ್ಗದಲ್ಲಿ ನಡೆಸು. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್.